ಕರ್ನಾಟಕದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ಈಗಿರುವಂಥ ಭಾರಿ ಕುತೂಹಲದ ಪ್ರಶ್ನೆ. ಯಾಕಂತ ಹೇಳಿದರೆ ಕರ್ನಾಟಕದಲ್ಲಿ ಈ ಬಾರಿ ಮೋದಿ ಅಲ್ಲೇ ವರ್ಕೌಟ್ ಆಗುತ್ತಾ, ಅಥವಾ ಕಾಂಗ್ರೆಸ್ನ ಗ್ಯಾರಂಟಿಗಳು ಕಾಂಗ್ರೆಸ್ ಕೈ ಹಿಡಿಯುತ್ತಾ, ಅಥವಾ ಇಂಡಿ ಒಕ್ಕೂಟ ಈ ಬಾರಿ ಒಂದು ಕರ್ನಾಟಕದ ರಾಜ್ಯದ ಜನರನ್ನ ಟ್ರಿಗರ್ ಮಾಡುತ್ತಾ ಅನ್ನೋದು ಈಗಿರುವಂಥ ಕುತೂಹಲ. ಎಲ್ಲ ಸಮೀಕ್ಷೆಗಳು, ಚುನಾವಣೋತ್ತರ ಪ್ರತಿಯೊಂದು ಸಮೀಕ್ಷೆಗಳು ಹೇಳ್ತಾ ಇರೋದು BJP 20ರಿಂದ 22 ಸ್ಥಾನವನ್ನು ಗಳಿಸುತ್ತೆ ಕರ್ನಾಟಕದಲ್ಲಿ ಅನ್ನೋದು. ಆದರೆ ಒಂದು ನೋಡ್ತಾ ಇದ್ರೆ ಈ ಬಾರಿ ಗ್ಯಾರಂಟಿ ಯೋಜನೆಗಳು, ಅದರಲ್ಲೂ ಕೂಡ ಸರ್ಕಾರ ಇಲ್ಲಿವರೆಗೂ ಕೂಡ ಮಾಡಿದಂಥ ಕೆಲಸಗಳು, ರಾಜ್ಯ ಸರ್ಕಾರ ಅವೆಲ್ಲವೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕೈ ಹಿಡಿಯುತ್ತೆ ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ನಾಯಕರಿದ್ದಾರೆ. ಸಮೀಕ್ಷಾ ವರದಿಯ ಪ್ರಕಾರ ರಾಜ್ಯದಲ್ಲಿ ಅತಿ ಹೆಚ್ಚು BJP ಬರುತ್ತೆ ಅನ್ನೋದು, ಬಿ ಮಾರ್ಕ್ ಆಗಿರ್ಬೋದು, ಮ್ಯಾಟ್ರಿಕ್ಸ್ ಸಮೀಕ್ಷೆಯಲ್ಲಿ ಗೆಲುವು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಸಂಪೂರ್ಣವಾಗಿ ಅದರ ಡಿಟೇಲ್ ಮಾಹಿತಿಯನ್ನು ಕೊಟ್ಟಿದ್ವಿ. ಇನ್ನು 2 ಸಮೀಕ್ಷೆಗಳ ಪ್ರಕಾರ ಕರ್ನಾಟಕದಲ್ಲಿ BJP ಅತಿ ಹೆಚ್ಚು ಸೀಟ್ ಗೆಲ್ಲುತ್ತೆ ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡಿದ್ವಿ, ಮತ್ತೆ ಎಲ್ಲ ರೀತಿಯಲ್ಲೂ ಕೂಡ ಸರ್ವೆಯನ್ನ ಮಾಡಿದ್ವಿ. ಆ ಮೂಲಕ BJP 22 ಸ್ಥಾನ ಗೆಲ್ಲುತ್ತೆ, ಕಾಂಗ್ರೆಸ್ 6 ಸ್ಥಾನ ಗೆಲ್ಲುತ್ತೆ. ಮ್ಯಾಟ್ರಿಕ್ಸ್ ಪ್ರಕಾರ BJP 18 ಸ್ಥಾನವನ್ನು ಗೆಲ್ಲುತ್ತೆ, ಕಾಂಗ್ರೆಸ್ 2, JDS 2 ಸ್ಥಾನವನ್ನು ಗೆಲ್ಲುತ್ತೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಕರ್ನಾಟಕದಲ್ಲಿ BJP 22, ಕಾಂಗ್ರೆಸ್ 6. ಮ್ಯಾಟ್ರಿಕ್ಸ್ ಪ್ರಕಾರ, ಪಿ ಮಾರ್ಕ್ ಪ್ರಕಾರ ಈ ಇನ್ಪುಟ್ ಆದರೆ ಕರ್ನಾಟಕದಲ್ಲಿ ಮ್ಯಾಟ್ರಿಕ್ಸ್ ಸಮೀಕ್ಷೆ ನಡೆಸಿರೋ ಪ್ರಕಾರ BJP 18ರಿಂದ 20, ಕಾಂಗ್ರೆಸ್ 5ರಿಂದ 8, JDS 1 ಅಥವಾ 3 ಸ್ಥಾನವನ್ನು ಗೆಲ್ಲುತ್ತೆ ಅನ್ನೋದ್ರ ಬಗ್ಗೆ ಈಗ ಸರ್ವೆ ವರದಿ ನೀಡಿದೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕರ್ನಾಟಕದಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದರೆ, ಎಲ್ಲರೂ ಅಂದ್ಕೊಂಡಿದ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಬಾರಿ ಮೇಲುಗೈಯನ್ನು ಸಾಧಿಸಬಹುದು ಅನ್ನೋದು. ಕಳೆದ ಬಾರಿಯ 2019ರ ಚುನಾವಣೆಯನ್ನು ನೋಡಿದಾಗ ಕೇವಲ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆದ್ದಿದ್ದು ಒಂದೇ ಒಂದು ಕ್ಷೇತ್ರ, ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಆದರೆ ಈ ಬಾರಿ ಸ್ವಲ್ಪ ಚೇತರಿಕೆ ಕಾಣುತ್ತೆ ಅನ್ನೋದು. ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಾಸ್ ಆಗಿ ಕ್ಷೇತ್ರವನ್ನು ಗೆದ್ದು ಅಧಿಕಾರಯುತವಾಗಿ ಅಥವಾ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಾಗ ಈ ಬಾರಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ರೀತಿ ಮೋಡಿ ಆಗ್ಬೋದು ಅನ್ನುವ ಒಂದಿಷ್ಟು ಸಂಶಯ ಇತ್ತು. ಆದರೆ ಈಗ ಬಂದಿರುವಂಥ ಚುನಾವಣೋತ್ತರ ಸಮೀಕ್ಷೆಗಳ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲೋದು 6ರಿಂದ 8 ಸ್ಥಾನ ಮಾತ್ರ, ಸಿಂಗಲ್ ಡಿಜಿಟ್ ಮಾತ್ರ ಅನ್ನೋದು ಮ್ಯಾಟ್ರಿಕ್ಸ್ ಮತ್ತು ಪಿ ಮಾರ್ಕ್ ಸಮೀಕ್ಷೆ, ರಿಪಬ್ಲಿಕ್ ಸಮೀಕ್ಷೆಯಲ್ಲಿ ಈಗ ಬಯಲಾಗಿದೆ. BJP ಆ ಮೂಲಕ 20ರಿಂದ 22 ಸ್ಥಾನವನ್ನು ಗೆಲ್ಲುತ್ತೆ ಅನ್ನೋದರ ಬಗ್ಗೆ ಈಗ ಸಮೀಕ್ಷಾ ವರದಿ ಹೇಳ್ತಾ ಇದೆ. ಇದನ್ನು ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲೋದು BJP ಮತ್ತು JDS ಅಲೈನ್ಸ್, NDA ಅಲೈನ್ಸ್. ಕಾಂಗ್ರೆಸ್ 6ರಿಂದ 8 ಸ್ಥಾನ, ಮ್ಯಾಕ್ಸಿಮಮ್ ಅಂತ ಹೇಳಿದರೆ 10 ಸ್ಥಾನವನ್ನು ಗೆಲ್ಲಬಹುದು ಅನ್ನೋದು ವರದಿಯಾಗಿದೆ. ಆದರೆ ಈ ಸಮೀಕ್ಷಾ ವರದಿಯನ್ನೂ ಕೂಡ ಮೀರಿ ಏನಾದರೂ ರಿಸಲ್ಟ್ ಬಂದರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆದ್ದಂಗಾಗುತ್ತೆ. ಆದರೂ ಕೂಡ ಕಳೆದ ಬಾರಿಯ ಒಂದು ರಿಸಲ್ಟ್ ನೋಡಿದ್ರು, ಈ ಬಾರಿಯ ರಿಸಲ್ಟ್ ನಾವು ನೋಡ್ತಾ ಇದ್ದೀವಲ್ಲ, ಏನೀಗ ಮುಂದಿನ ದಿನಗಳಲ್ಲಿ ಏನು ರಿಸಲ್ಟ್ ಇದೆ ಇದನ್ನು ನೋಡೋದಾದರೆ ಕಾಂಗ್ರೆಸ್ ಸ್ವಲ್ಪ ಮಟ್ಟದ ಚೇತರಿಕೆಯನ್ನು ಕಾಣ್ತಾ ಇದೆ ಕರ್ನಾಟಕದಲ್ಲಿ ಅನ್ನೋದು ಮೇಲ್ನೋಟಕ್ಕೆ ಸಮೀಕ್ಷಾ ವರದಿಯ ಮೂಲಕ ಗೊತ್ತಾಗ್ತಾ ಇದೆ. ಕರ್ನಾಟಕದಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆಗಿ ಈ ಬಾರಿ ರಿಸಲ್ಟ್ ಬರಬಹುದು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರಗಳು ನಡೀತಾ ಇದೆ. ಒಂದು, ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಈ ಬಾರಿ ಕರ್ನಾಟಕದಲ್ಲಿ ಮೋದಿ ಮೇನಿಯಾ, ಮೋದಿ ಮಾಬ್ ಇದೆಯಲ್ಲ ಅದು ಮತ್ತೆ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ. 19ರ ಚುನಾವಣೆಯಲ್ಲಿ 25 ಸ್ಥಾನವನ್ನು ಪಡೆದಂಥ BJP ಅಲ್ಪ ಮಟ್ಟದ ಕುಸಿತ ಕಂಡರೂ ಕೂಡ ಡಬಲ್ ಡಿಜಿಟನ್ನು ದಾಟುತ್ತೆ ಅನ್ನೋದರ ಬಗ್ಗೆ, ಅದು 20 ಕ್ರಾಸ್ ಆದರೆ ಅದು BJPಗೆ ಲಾಭ ಅನ್ನೋದ್ರ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇದೆ. ಹೆಚ್ಚಿನ ಕ್ಷೇತ್ರಗಳಲ್ಲಿ BJP ಗೆದ್ದು JDS 1 ಅಥವಾ 2 ಸ್ಥಾನದಲ್ಲಿ ಗೆಲ್ಲುತ್ತೆ ಅನ್ನೋದ್ರ ಬಗ್ಗೆ
ಸಮೀಕ್ಷೆ ವರದಿ ನೀಡಿದೆ. ಕಾಂಗ್ರೆಸ್ 6ರಿಂದ 8 ಸ್ಥಾನ ಗೆಲ್ಲುತ್ತೆ ಅನ್ನೋದ್ರ ಬಗ್ಗೆ ಸಮೀಕ್ಷಾ ವರದಿ.